Hello students, welcome to Mokshika Academy. So ಇಂದಿನ ಒಂದು ವಿಡಿಯೋದಲ್ಲಿ PGCET 2024 ಇದರ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ PGCET ಇಂದ ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ ಇನ್ಫಾರ್ಮೇಶನ್. ನೀವು ಬೇರೆ ಯಾವುದೇ ವೆಬ್ಸೈಟ್ಗೂ ಹೋಗಬೇಡಿ. ಆಲ್ವೇಸ್ ಯು ಗೋ ಟು ದಿ KEA ವೆಬ್ಸೈಟ್, ದಟ್ ಈಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ಗೆ ನೀವು ಹೋಗ್ಬೇಕಾಗತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಯು ಕ್ಯಾನ್ ಸಿ ಇಯರ್ ಲೇಟೆಸ್ಟ್ ಅನೌನ್ಸ್ಮೆಂಟ್ ಅಲ್ಲಿ PGCET 2024 admission to first year first semester MBA MCA ME MTech MR courses detailed notification is given. ಸೊ ಡೀಟೇಲ್ ನೋಟಿಫಿಕೇಶನ್ ಓದ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಫಾರ್ ಅಪ್ ಟು ಡೇಟ್ ಇನ್ಫಾರ್ಮೇಶನ್ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಬರ್ತೀನಿ. ಯಾಕಂತ ಹೇಳಿದ್ರೆ ಒಂದು ಅಪ್ಡೇಟ್ ಮಿಸ್ ಆದ್ರೂ ಕೂಡ ನಿಮ್ಗೆ ಸೀಟು ಸಿಗದಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಮಿಂಗ್ ಟು ದಿ ಇನ್ಫಾರ್ಮೇಶನ್, PGCET ಅಡ್ಮಿಷನ್ ಟು ಫಸ್ಟ್ ಇಯರ್ MBA MCA ME MTech MR. ಸೊ ಇಲ್ಲಿ ಇನ್ ಅಕಾರ್ಡೆನ್ಸ್ ವಿತ್ ದ ಗೌರ್ಮೆಂಟ್ ಆರ್ಡರ್ ಆಲ್ರೆಡಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ಸಲ ಏನ್ ಮಾಡಿದ್ದಾರೆ, ಆನ್ಲೈನ್ ಎಕ್ಸಾಮಿನೇಷನ್ಸ್ ನ ಇದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ನಮ್ಮ ಚಾನಲ್ ಅಲ್ಲಿ ನೀವು ನೋಡಬಹುದು. Next, GATE qualified candidates in engineering discipline only eligible to take admission in various MTech programs under VTU. So GATE ಯಾರು ಕ್ವಾಲಿಫೈ ಆಗಿರ್ತಾರೆ ಅಂತಹ ವಿದ್ಯಾರ್ಥಿಗಳು MTech ಮಾತ್ರ ತಗೊಳ್ಳೋದಕ್ಕಾಗೋದು. The candidates with valid GATE score should compulsorily enter application online, become eligible for ME MTech MR courses, but they need not to appear for PGCET. So ಇಲ್ಲಿ candidates with valid GATE score ಇದ್ದಾಗ ಅವರೇನು ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ. And please note, SC/ST OBC criteria will be applicable to Karnataka state students only, not for other state students. Coming to the MBA and MCA, for admission to MBA and MCA, non-Karnataka candidates are eligible to select only the seats surrendered by the management. For example, 60 seats irutte, adalli 40 seats KEA under irutte, 20 seats management alli irutte. In case management alli yaru kuda ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಅಂತಹ ಸೀಟ್ ಅನ್ನ ಏನ್ ಮಾಡಬಹುದು, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಗೆ ಕೊಡಬಹುದು. ಸೊ ಐ ರಿಪೀಟ್, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ಓನ್ಲಿ, ಯು ಕ್ಯಾನ್ ಸಿ ಓನ್ಲಿ ಸೀಟ್ ಸರೆಂಡರ್ ಬೈ ದ ಮ್ಯಾನೇಜ್ಮೆಂಟ್, ನಾಟ್ ಟು ದಿ ಗವರ್ನಮೆಂಟ್ ಸೀಟ್ಸ್. ದೇ ಕ್ಯಾನ್ ಅಪ್ಲೈ ಫಾರ್ ಮ್ಯಾನೇಜ್ಮೆಂಟ್ ಸೀಟ್, ದಟ್ ಟು ಸರೆಂಡರ್ಡ್ ಬೈ ದ ಕಾಲೇಜಸ್. If any non-candidates will not eligible for reservation. Hence, if they have scored required minimum 50% is compulsory for degree, and they will considered as general merit students. Coming to the regular Karnataka state students. Karnataka state students ಗೆ ಇಲ್ಲಿ ಹೇಳ್ತಾ ಬರ್ತೀನಿ. ಸರ್, ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಂದ್ರೆ ಯಾರು ನೋಡಿ, ಮಿನಿಮಮ್ 7 years ಯಾರು ಕರ್ನಾಟಕ ಸ್ಟೇಟ್ ಅಲ್ಲಿ ಓದಿರ್ತಾರೆ, ಮಿನಿಮಮ್ 7 years ಓದಿರ್ಬೇಕು. ಓಕೆ, 7 years ಇಂದ ಬೇಕಾದ್ರೆ ಎಷ್ಟು ಬೇಕಾದ್ರೆ ಓದಿ ನೀವು, ಮಿನಿಮಮ್ 7 years ಅವರು ಕರ್ನಾಟಕದಲ್ಲಿ ಓದಿರ್ಬೇಕು. ಅಂತಹ ವಿದ್ಯಾರ್ಥಿಗಳನ್ನ ನಾವೇನಂತ ಹೇಳ್ತೀವಿ, ಕರ್ನಾಟಕ ಕ್ಲಾಸ್ ಎ ಅಂತ ಹೇಳ್ತೀವಿ. ಕ್ಲಾಸ್ ಎ, ಕ್ಲಾಸ್ ಬಿ ಬರುತ್ತೆ. ಯಾರು 7 years ಇಲ್ಲಿ ಓದಿರ್ತಾರೆ ಅವ್ರು ಕ್ಲಾಸ್ ಎ ಬರ್ತಾರೆ, ಅವ್ರು ಓದಿರಲ್ಲ ಅವರು ಕ್ಲಾಸ್ ಬಿ ಬರ್ತಾರೆ. ಸೊ ಇಲ್ಲಿ 50% ಜನರಲ್ ಮೆರಿಟ್ ಹಾಗೂ OBC ಸ್ಟೂಡೆಂಟ್ಸ್ 50% ಇರಲೇಬೇಕು. ಅವರ ಕ್ವಾಲಿಫೈಯಿಂಗ್ ಅಂದ್ರೆ ಡಿಗ್ರಿನಲ್ಲಿ BA BCom BBA ಆರ್ ವಾಟ್ ಎವರ್ BCA ಯಾವ್ದ್ರಲ್ಲಾದ್ರೂ ಆಗಿರ್ಬೋದು 50% ಇರಬೇಕಾಗುತ್ತೆ. SC/ST ಕ್ಯಾಂಡಿಡೇಟ್ಗೆ ಹಾಗೂ ಕ್ಯಾಟಗರಿ 1 ಕ್ಯಾಂಡಿಡೇಟ್ಗೆ 45% ಇರಬೇಕಾಗುತ್ತೆ. ಸೊ ಅದು CGPA ಆಗಿರ್ಬೋದು, SCPA ನೀವು ಕ್ಯಾಲ್ಕುಲೇಷನ್ಸ್ ಆಮೇಲೆ ಮಾಡ್ಕೊಳ್ಳಿ. ಓಕೆ, ಕಮಿಂಗ್ ಟು ದಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್. ಸೊ ಎಕ್ಸಾಮಿನೇಷನ್ ಟೆಂಟೇಟಿವ್ ಟೈಮ್ ಟೇಬಲ್ ಅಂತಾನೆ ಹೇಳ್ಬೋದು. ಇದು ಕನ್ಫರ್ಮ್ ಅಲ್ಲ, ಟೆಂಟೇಟಿವ್, ಬಟ್ ಕನ್ಫರ್ಮ್ ಕೂಡ ಆಗ್ಬೋದು. ಓಕೆ, ಸೊ ಯಾಕಂತ ಹೇಳಿದ್ರೆ ಈ ಸರಿ ಆನ್ಲೈನ್ ಎಕ್ಸಾಮ್ ಆಗೋದ್ರಿಂದ ಶೆಡ್ಯೂಲ್ ಟೈಮಲ್ಲೇ ಮಾಡುವಂತ ಚಾನ್ಸಸ್ ಇರುತ್ತೆ. ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಡೈಲಿ ಏನ್ ಮಾಡಿ, PGCET ಗೆ ಸಪರೇಟ್ ಓದ್ಕೊಳ್ಳಿ, 1-2 hours ಟೈಮ್ ಎತ್ತಿಡಿ. ನಿಮ್ಮ ರೆಗ್ಯುಲರ್ ಎಕ್ಸಾಮಿನೇಷನ್ಸ್ ಕೂಡ ನಿಮ್ಗೆ ಜೂನ್ ಅಲ್ಲಿ ಇರುತ್ತೆ. ಸೊ ಅದಕ್ಕೂ ಕೂಡ ಟೈಮ್ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಇದಕ್ಕೆ ಪ್ರಿಫರೆನ್ಸ್ ಕೊಡದೆ ಇರಬೇಡಿ. ಓಕೆ, ಸೊ ಪ್ಲೀಸ್ ಪ್ರಾಕ್ಟೀಸ್ ಅನ್ನ ಮಾಡಿ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಡೈಲಿ ನಾನು ಏನ್ ಮಾಡ್ತೀನಿ, ನಿಮ್ಗೆ ಒಂದೊಂದು ವಿಡಿಯೋನ, ಒಂದೊಂದು ಟಾಪಿಕ್ಸ್, MBA MCA ಎಸ್ಪೆಷಲಿ ನಾನೊಂದು ಟಾಪಿಕ್ ನ ಐ ವಿಲ್ ಟ್ರೈ ಟು ಕವರ್ ಇನ್ ದ my YouTube channel only. So if you willing, then you can subscribe to my channel and watch every video in my channel. So 13th July Saturday ME MTech MMark ಗೆ ಇರ್ತದೆ. 100 questions, 100 marks. ಅದೇ ರೀತಿ 14th ನಿಮಗೆ ಮಾರ್ನಿಂಗ್ ಸೆಷನ್ MCA 100 questions, 100 marks.
and MBA 230 to 430, 100 questions, 100 marks. And calculators, non-programmable calculators allowed for ME, MTech and MArch students, not for MBA or MCA students. MBA, MCA students ಗೆ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ. ನೀವು ಆಸ್ ಯೂಶುವಲ್ ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಸಿಲೆಬಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಅದ್ರ ಲಿಂಕ್ ಕೂಡ ಇಲ್ಲಿದೆ. ಸೊ ನೀವು ಜಸ್ಟ್ KA ವೆಬ್ಸೈಟ್ಗೆ ಹೋಗಿ ಆಲ್ವೇಸ್ ನೋಡ್ಕೊಳ್ಳಿ ಯಾವ ರೀತಿ ಅಂತ ಆಕ್ಸೆಸ್ ಮಾಡೋದು. KA ವೆಬ್ಸೈಟ್ ಅನ್ನ ನೀವು ಫಸ್ಟ್ ಆಕ್ಸೆಸ್ ಮಾಡೋದನ್ನ ತಿಳ್ಕೊಳ್ಳಿ. ಇಲ್ಲಿ ಅಡ್ಮಿಷನ್ಸ್ ಅಂತ ಇರುತ್ತೆ ಮೇಲ್ಗಡೆ, ಅಲ್ಲಿ PGCET 2024 ಗೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ನೋಡಿ ಇನ್ಸ್ಟ್ರಕ್ಷನ್ಸ್, ಸಿಲೆಬಸ್, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಅಲ್ಲಿರ್ತದೆಪ್ಪ. ಓಕೆ, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ಯಾವಾಗಿಂದ ರಿಜಿಸ್ಟರ್ ಆಗ್ಬೋದು, ಅಪ್ಲೈ ಮಾಡ್ಬೋದು. Online for apply online for PGCET 2024 from 11 AM onwards from 27th May ಇಂದ ನೀವು ಅಪ್ಲೈ ಮಾಡಬಹುದು. ಎಲ್ಲಿವರೆಗೆ ಅಪ್ಲೈ ಮಾಡಬಹುದು? 17th June ವರೆಗೆ ಅಪ್ಲೈ ಮಾಡಬಹುದು. 17th June ವರೆಗೆ, ಅಂದ್ರೆ 20 days ನಿಮಗೆ ಅಪ್ಲಿಕೇಶನ್ಸ್ ಹಾಕ್ಲಿಕ್ಕೆ ಟೈಮ್ ಇರುತ್ತೆ. Fee has to be paid in the registered and applied candidate on or before 18th June ಒಳಗಡೆ ನೀವು ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. Only after confirmation of receipt of payment of fees, candidates will be permitted to download the admission tickets. This is confirmed. Next, information bulletin ಇನ್ನೂ ಬಿಟ್ಟಿಲ್ಲ. ಇನ್ಫಾರ್ಮೇಶನ್ ಬುಲೆಟಿನ್ ಬಿಟ್ಟಾಗ ನಾನು ಇನ್ ಡೀಟೇಲ್ ಆಗಿ ನಾನು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೂಡೆಂಟ್ಸ್ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಮಾಡಿಸಿ. ಐ ರಿಪೀಟ್, those who want to claim your caste, then please ಇವತ್ತೇ ನಾಳೆನೆ ಹೋಗಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಮಾಡಿಸಿಟ್ಕೋಬೇಕ್ರಿ. ಯಾಕೆ ಅಂತ ಹೇಳಿದ್ರೆ RD ನಂಬರ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸ್ಪೈರ್ ಏನಾದ್ರು ಆಗಿದ್ರೆ ಬೇಗ ಹೋಗಿ ಮಾಡಿಸಿ. ಕನ್ನಡದಲ್ಲಿ ಬರುತ್ತೆ. ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರೋದು, ಎಲ್ಲಾರ್ಗು SC ST OBC 2A 2B 3A 3B ಯಾರು ಬರ್ತಾರೆ ಎಲ್ಲಾರು ನೀವೇನ್ ಮಾಡಿ ನಾಳೆನೆ ಹೋಗಿ ನಿಮ್ಮ ಪೇರೆಂಟ್ಸ್ ಕೇಳಿ ತಾಲೂಕ್ ಆಫೀಸಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ರಿನ್ಯೂ ಮಾಡಿಸಿ. ಇನ್ ಕೇಸು ಏನಾದ್ರು ಇನ್ನು ವ್ಯಾಲಿಡಿಟಿ ಇದ್ರೆ ಅಥವಾ ವ್ಯಾಲಿಡಿಟಿ ಮುಗ್ದೋಗಿದ್ರೆ ಹೊಸಾದ್ ಮಾಡಿಸಿ, ಈಗಲೇ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವೆಲ್ಲ ಕೇಳ್ತಾನೆ ನಿಮ್ಗೆ. ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು, ಸೊ ಅದ್ರ ಬಗ್ಗೆ ನಿಮ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಬಟ್ ನಾಳೆನೇ ಹೋಗಿ ಅಪ್ಲೈ ಮಾಡಿ, ಅದಂತೂ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ದ ಇನ್ಫಾರ್ಮೇಶನ್ ಪರ್ಟಿಕ್ಯುಲರ್ ಸೆಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಆನ್ಲೈನ್ 2024 ವಿಲ್ ಬಿ ಡೀಮ್ಡ್ ಆಸ್ ಫೈನಲ್. ನೋಡಿ ಅಲ್ಲಿ RD ನಂಬರ್ 2023-4 ಅಂತ ಇರುತ್ತೆ. ನೀವೇನಾದ್ರೂ 2024-3 ಅಂತ ಮಾಡಿದ್ರೆ 3-4 ನ ಎಕ್ಸ್ಚೇಂಜ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ. ಪ್ಲೀಸ್ ಅಪ್ಲಿಕೇಶನ್ ಹಾಕೋದನ್ನ ನಾನು ಒಂದು ವಿಡಿಯೋ ಮಾಡ್ತೀನಿ, ಅದು ತುಂಬಾ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಸ್ಟೂಡೆಂಟ್ಸ್ ಎಂಟ್ರೀಸ್ ಪರ್ಟೈನಿಂಗ್ ಟು ನೇಮ್, father name, mother name, date of birth, school study certificate will be verified through SATS number and caste income. Kalyana Karnataka reservation will be verified through RD number. ನೋಡಿದ್ರಾ, ನೀವು ಕ್ಯಾಸ್ಟ್ ಇನ್ಕಮ್ ಹಾಗೂ ಕಲ್ಯಾಣ ಕರ್ನಾಟಕ ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಅವ್ರನ್ನೆಲ್ಲ ನಾವು ಯಾವ್ದ್ರ ಮುಖಾಂತರ ಇದು ಮಾಡ್ತಾರೋ RD ನಂಬರ್ ಮುಖಾಂತರ ಮಾಡ್ತಾರೆ ಬೈ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆಬ್ ಸರ್ವಿಸ್ ಅಲ್ಲಿ. ಹಾಗಾಗಿ ಪ್ಲೀಸ್ RD ನಂಬರ್ನ ಕರೆಕ್ಟ್ ಆಗಿ ಎಂಟ್ರಿನ ಮಾಡ್ಬೇಕಾಗತ್ತೆ. ಸೊ ಇವಿಷ್ಟು ಮಾಹಿತಿ ಸದ್ಯಕ್ಕೆ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಎಕ್ಸಾಮಿನೇಷನ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾನೆ 13 ಜುಲೈ 2024 ME MTech MArch ಗೆ, 14 ಜುಲೈ 10:30 12:30 MCA, 2:30 4:30 MBA. ಅಂಡ್ ಕ್ವಶನ್ಸ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, ಒಂದೊಂದು ಮಾರ್ಕ್ಸ್. ಸಿಲೆಬಸ್ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಅಂತ. ಸೊ ಯಾವತ್ತಿಂದ ಅಪ್ಲೈ ಮಾಡ್ಬೋದು? 27th May ಇಂದ ಅಪ್ಲೈ ಮಾಡ್ಬೋದು. ಆಸ್ ಸೂನ್ ಆಸ್ ಅವ್ರ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ನಾನೇ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ನಿಮ್ ಕೆಲಸ ಏನ್ ಮಾಡ್ಬೇಕು, ಇನ್ 3 months 4 months ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಫಾರ್ಮೇಶನ್ ತಗೊಳ್ಳಿ ಫ್ರೀ ಆಫ್ ಕಾಸ್ಟ್. ಓಕೆ, ಅಂಡ್ ಆಲ್ಸೋ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಕೇಸ್ ಕೋರ್ಸ್ ಏನಾದ್ರು ಪರ್ಚೇಸ್ ಮಾಡ್ತೀನಿ, ನಾನು ಓದ್ತೀನಿ ಅಂತ ಹೇಳಿದ್ರೆ ನಮ್ದೇ ಇದಿದೆ ವೆಬ್ಸೈಟ್ ಮುಖಾಂತರ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. web.classplasapp.com ಲಾಗಿನ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ORG ಕೋಡ್ ನೀವು RAJCA ಅಂತ ಟೈಪ್ ಮಾಡಿ, ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಮೊಬೈಲ್ ನಂಬರ್ನ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ OTP ಬರುತ್ತೆ. OTP ಬಂದ ತಕ್ಷಣ ನೀವು ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದ ತಕ್ಷಣ ನೀವು ಅಲ್ಲಿ ಕೋರ್ಸಸ್ ಇರುತ್ತೆ ಬೇಕಾದ್ರೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸಿ ದ ಕೋರ್ಸಸ್ ಹಿಯರ್. ಸೊ ನಾವು ಆಲ್ರೆಡಿ ಮಾಡಿದೀವಿ MBA ಎಸ್ಪೆಷಲಿ, MCA ಕೂಡ ಮಾಡ್ತೀವಿ. ಸೊ ಆ ಕೋರ್ಸ್ ನ ಬೇಕಾದ್ರೆ ನೀವು ಯು ಕ್ಯಾನ್ ಸಿ ಇಲ್ಲಿ PGCET MAT 2024 ಅಂತಿದೆ.
ಸೊ ಅಲ್ಲಿ ಬೇಕಾದ್ರೆ ನೀವು ಅದನ್ನ ಪರ್ಚೇಸ್ ಮಾಡಿ ನೀವೇನ್ ಮಾಡ್ಬೋದು, ವ್ಯೂ ಅನ್ನ ಮಾಡ್ಬೋದು. ಸೊ ಇಲ್ಲಿ ಕಂಟೆಂಟ್ ಇರ್ತದೆ. ಸೊ ಕಂಟೆಂಟ್ ಬಂದು ನಿಮ್ಗೆ PGCET ಇರ್ತಕ್ಕಂಥ 4 ಸಬ್ಜೆಕ್ಟ್ ವಿಡಿಯೋ ಇರ್ತದೆ. ಸೊ ವಿಡಿಯೋನ ನೀವೇನ್ ಮಾಡ್ಬೋದು, ವ್ಯೂ ಮಾಡ್ಬೋದು. ಹಾಗೂ PDF ಫೈಲ್ ಕೂಡ ನೀವೇನ್ ಮಾಡ್ಬೋದು, ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಸೊ ಈ ರೀತಿ ವಿಡಿಯೋ ಬರುತ್ತೆ. ಸೊ ಯು ಕ್ಯಾನ್ ಈಸಿಲಿ ವರ್ಕೌಟ್ ಮಾಡಬಹುದು. ಇನ್ ಕೇಸ್ ನೀವು ಟೈಮ್ ಇದೆ, ಸೊ ನಾನು ವರ್ಕೌಟ್ ಮಾಡ್ತೀನಿ, ನಾನು ಒಳ್ಳೆ ರ್ಯಾಂಕ್ ಪಾಯಿಂಟ್ಸ್ ಅಲ್ಲಿ ನಿಮಗೆ ಯಾವುದು ಆಪ್ಷನ್ಸ್ ಗೋ ವಿತ್ ದಿಸ್. ಓಕೆ ಸ್ಟೂಡೆಂಟ್, ಐ ವಿಲ್ ಆಲ್ಸೋ ಅಪ್ರಾಕ್ಸಿಮೇಟ್ ಮೆಥಡ್ ನಾವು ಫಾಲೋ ಮಾಡ್ತೀವಿ, ಅದನ್ನು ಕೂಡ ನೀವು ನೋಡಬಹುದು. ಸೊ ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ಫೈನಲಿ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾನೆ. ಸೊ ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕು ಈಗ ಸ್ಟೂಡೆಂಟ್ಸ್, ಪ್ರಿಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಏನ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಗುಡ್ ಬೈ.